ಅಪ್ಪ ನಮ್ಮಮ್ಮ ಲಕ್ಷ್ಮಿಯಿಂದ ಏನು ಪ್ರಯೋಜನ ಆಗಲಿಲ್ಲ. ಈ ಲಕ್ಷ್ಮಿ ಆದರೂ ಅದನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸಮ್ಮ. ಚೆನ್ನಾಗಿ ಮನೆ ಕಟ್ಟಿಸಿ ಒಳ್ಳೆ ರೀತಿಯಲ್ಲಿ ಬದುಕಬೇಕು. ಹಂಗೆ ಆಶೀರ್ವಾದ ಮಾಡಮ್ಮ. ದುಡ್ಡಮ್ಮ 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 ದುಡ್ಡಮ್ಮ. ಏನ ಬರ್ಬೇಕಾರೆ ಸೌಂಡ್ ಮಾಡ್ಕೊಂಡು ಬರುತ್ತಾರೆ. ಒಳ್ಳೆ ದೇವ ಥರ ಹಂಗೆ ಬಂದು ನಿಂತಿದೆಯಲ್ಲ. ಅಯ್ಯ ಹೋಗ್ರಿ ರೀ, ನಿಮ್ಗೆ ಎಷ್ಟು ಸಲ ಹೇಳ್ಬೇಕು ನಾನು? ನಮ್ಮ ರೂಮ್ ಒಳಗೆ ಬರ್ತಾನೆ ನೀನು ಹಾರ್ನ್ ಮಾಡ್ಕೊಂಬರಕ್ಕಾಗತ್ತಾ? ಹ್ಞೂ ರೀ, ಅದು ಅತ್ತೆ ಮಾವ ಜಾನು ಮನೆಗೆ ಹೋಗ್ತಿದ್ದಾರೆ. ಹೋಗ್ಲಿ ಬಿಡ, ಅದಕ್ಕೆ ನಾನೇನು ಮಾಡಲಿ? ಓಲ್ಗದವ್ರನ್ನ ಕರೆಸ್ಲಾ? ಬೇಡ ಬಿಡಿ, ಅಷ್ಟೊಂದು ದೊಡ್ಡ ಉಪಕಾರ ನೀವೇನು ಮಾಡೋದು ಬೇಡ. ಆದರೆ ಸ್ವಲ್ಪ ದುಡ್ಡು ಕೊಟ್ಟರೆ ಚೆನ್ನಾಗಿರ್ತಿತ್ತು. ಚೆನ್ನಾಗಿದೆ ಕಣ ಇದು. ಅವರು ಅವ್ರ ಮಗಳನ್ನ ನೋಡೋದಕ್ಕೆ ಹೋದ್ರೆ ನಾನು ಯಾಕೆ ದುಡ್ಡು ಕೊಡಲಿ? ನಾನು ಅವ್ರನ್ನ ಹೋಗಿ ನೋಡ್ಕೊಂಬಂದಿ ಅಂತ ಹೇಳಿದ್ದ. ಏನ್ರಿ ಹೀಗಂತೀರ ನೀವು? ಜಾನು ನಿಮಗೆ ತಂಗಿ ಅಲ್ವೇನ್ರಿ? ಅದು ಅಲ್ಲದೆ ಗರ್ಭಿಣಿ ಬೇರೆ, ಹಸ್ರಿ ಬೈಕೆ ಅದು ಇದು ಅಂತ ಖರ್ಚಿರುತ್ತೆ. ಮಾವ ಪಾಪ ತಮ್ಮ ಕೈಲಿ ಆಗಿದ್ದನ್ನೆಲ್ಲ ಮಾಡ್ತಾ ಇದ್ದಾರೆ. ಆದರೆ ನೀವು ಸ್ವಲ್ಪ ದುಡ್ಡು ಕೊಟ್ಟರೆ ಅವ್ರಿಗೆ ಸಹಾಯ ಆಗುತ್ತೆ ಅಂತ. ಹಾಂ, ನಿಜ ನಿಜ. ಆಮೇಲೆ ಪಾಪ ರೀ ಮಾವ, ಅವ್ರು ದುಡ್ದಿದ್ದೆಲ್ಲ ಮನೆಗೆ ಗ್ಯಾಸು, ತರಕಾರಿ, ರೇಷನ್ನು ಅಂತ ಬರೀ ಇದಕ್ಕೆ ಖರ್ಚಾಗಿ ಹೋಗ್ತಾ ಇದೆ. ನೀವು ಬೇರೆ 5 ವರ್ಷದ ಹಿಂದೆ ಕೊಡ್ತಾ ಇರೋ ದುಡ್ಡನ್ನೇ ಈಗಲೂ ಕೊಡ್ತಾ ಇದ್ದೀರಾ. ಅದರಲ್ಲಿ ಬೇರೆ ಅದು ಇದು ಅಂತ ಖ್ಯಾತೆ ತೆಗೆದು ಮುರ್ಕೊಂಡು ಬೇರೆ ಕೊಡ್ತೀರಾ. ನೀವು ಕೊಡೋ ದುಡ್ಡು ಯಾವ ಮೂಲೆಗೆ ಸಾಕಾಗತ್ತೆ ಹೇಳಿ? ಮನೆ ದೊಡ್ಡ ಮಗ ಆಗಿ ನೀವು ಮಾವನ ಜಾಗನ ವಹಿಸ್ಕೋಬೇಕಪ್ಪ. ನೀವು ನೋಡಿದ್ರೆ ಇಷ್ಟೇನಾ? ಇನ್ನೂ ಏನಾದರೂ ಇದೆಯಾ? ನಾನು ಯಾಕೆ ಮನೆ ಜವಾಬ್ದಾರಿ ವಹಿಸ್ಕೋಬೇಕು? ನಾನು ಜವಾಬ್ದಾರಿ ತಗೋಬೇಕಾಗಿರೋದು ನಿನ್ನನ್ನು ಮತ್ತೆ ಚಿರುನ. ಗೊತ್ತಾಯ್ತಾ? ನೀನೇ ಮಾತಾಡ್ತಿದ್ರೆ ಅತ್ತೆಗೆ ದುಡ್ಡು ಕೊಡಿ, ಮಾವಂಗೆ ದುಡ್ಡು ಕೊಡಿ ಅಂದ್ಕೊಂಡು. ನೀನು ಸ್ವಲ್ಪ ನಿನ್ನ ಗಂಡನ ಬಗ್ಗೆ ಯೋಚನೆ ಮಾಡು, ಆಮೇಲೆ ಉಳಿದವ್ರ ಬಗ್ಗೆ. ಯಾಕ್ರಿ ನೀವೊಂಥರ ಭಾವನೆಗಳೇ ಇಲ್ದಿರೋ ಬಂಡೆಗಲ್ಲಾಗ್ಬಿಟ್ಟಿದ್ದೀರಾ? ಆದರೂ ನನಗೆ ನಿಮ್ಮ ಜುಗುತನ ನೋಡಿದ್ರೆ ನಾಳೆ ನೀವು ನನ್ನ ಮೇಲೆ ಚಿರು ಮೇಲೂ ಏನೂ ದುಡ್ಡು ಖರ್ಚು ಮಾಡೋ ಥರ ಕಾಣಿಸ್ತಿಲ್ಲ. ಯಾವತ್ತೋ ಒಂದು ದಿವಸ ನಮ್ಮನ್ನು ತೊಗೊಂಡೋಗಿ ಬೀದಿನಲ್ಲಿ ನಿಲ್ಲಿಸ್ಬಿಡ್ತೀರಾ ಅನ್ಸುತ್ತೆ. ಯಾಕೆ ಹಂಗೆ ಹೇಳ್ತೀಯಾ? ನಾನು ಇಷ್ಟೆಲ್ಲ ಮಾಡ್ತಿರೋದು ಯಾರಿಗೋಸ್ಕರ? ನಿನಗೆ ಮತ್ತು ಚಿರುಗೋಸ್ಕರ. ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾ ಇದ್ದೀನಿ. ಮನೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಅದಕ್ಕೆ ಇನ್ನೂ ಎಷ್ಟೆಲ್ಲ ಖರ್ಚಿದೆ. ಅದನ್ನೆಲ್ಲ ಯಾರು ನೋಡ್ಕೊಳ್ಳೋದು? ನಾನೇ ತಾನೆ. ಅದ್ರ ಬಗ್ಗೆ ಯೋಚನೆ ಮಾಡು. ಅದು ಬಿಟ್ಟು ಮಾತೆಗೆ ದುಡ್ಡು ಕೊಡಿ, ಮಾವಂಗೆ ದುಡ್ಡು ಕೊಡಿ ಅಂತ ಮತ್ತೆ ಮತ್ತೆ ಅದನ್ನೇ ಹೇಳ್ತೇನೆ. ಸುಂಕದವನ ಮುಂದೆ ಸುಖ ದುಃಖ ಹೇಳ್ಕೊಳಂಗಾಯ್ತು ನನ್ನ ಪರಿಸ್ಥಿತಿ. ಹೋಗಿ ಹೋಗಿ ನಿಮ್ಮ ಹತ್ರ ಹೇಳ್ಕೊತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಹೋಗಿ ಸುಮ್ಮನೆ. ಮೊಬೈಲಲ್ಲಿ ರಾತ್ರಿ ನಾನೇ ಇಲ್ವಲ್ಲ. ಜಾನ್ವರ್ ಫೋನು. ಇದೇನಿದು? ನನ್ನ ಮೊಬೈಲ್ ಎಲ್ಲಿಗೆ ಹೇಗೆ ಬಂತು?
ನೋ ಜಯಂತ. ನೋಡಜ್ಜಿ, ಇಲ್ಲಿ ಎಲ್ಲ ಕಡೆ ಕ್ಯಾಮ್ರಾಗಳನ್ನ ಇಟ್ಟಿದ್ದಾರೆ. ಒಂದು ಜಾಗದಲ್ಲೂ ಬಿಡ್ತಾ ಎಲ್ಲ ಕಡೆ ಇಟ್ಟಿದ್ದಾರೆ. ಅವ್ರಿಗೆ ಇದೆಲ್ಲ ಕೇಳಿಸ್ಬಿಟ್ರೆ ಹಾಲಲ್ಲಿ ಕುತ್ಕೊಂಡು ನೋಡ್ದೆ ವಾಸಿ. ಜಾನ್ವಿಯವ್ರ ಪ್ರಜ್ಞೆ ತಪ್ಪಿರೋದು. ಇಷ್ಟು ದಿವಸ ನಾನು ರಹಸ್ಯವಾಗಿ ಇಟ್ಟಿದ್ದ ವಿಷಯ ಎಲ್ಲ ಬಯಲಾಗಿ ಹೋಗಿದೆ. ಅದಕ್ಕೆ ಜಾನ್ವಿಯವರು ಜ್ಞಾನ ತಪ್ಪಿದ್ದಿರೋದು. ಇಂಥ ಕೆಲಸ ಮಾಡಿಬಿಟ್ಟೆ ಜಯಂತ, ಎಂಥ ಕೆಲಸ ಮಾಡಿಬಿಟ್ಟೆ. ಕೈಯಾರೆ ಎಲ್ಲ ಹಾಳು ಮಾಡ್ಕೊಬಿಟ್ಟಿಯಲ್ಲೋ. ಕೈಯಾರೆ, ನಿನ್ನ ಕೈಯಾರೆ ಜೀವನ ಹಾಳು ಮಾಡ್ಕೊಂಡಿದ್ದೆ ಜಯಂತ. ಏನು ಮಾಡ್ತೀಯ ಇವಾಗ? ಏನು ಮಾಡಬೇಕು? ಏನು ಮಾಡಬೇಕು? ಅವ್ರ ಪ್ರಶ್ನೆಗಳಿಗೆ ಹೆಂಗೆ ಉತ್ತರ ಕೊಡ್ತೀಯಾ? ಹೇಗೆ ಅವ್ರನ್ನ ಫೇಸ್ ಮಾಡ್ತೀಯ ಜಯಂತ? ಫೇಸ್ ಮಾಡೋಕ್ಕಾಗಲ್ಲ. ನೀನು ಇಷ್ಟೆಲ್ಲ ಪ್ರೀತಿಸೋ ಚಿನ್ನು ಮರಿ ನಿನ್ನ ಜೊತೆ ಇರ್ತಾರ? ಇಲ್ಲ. ಈ ವಿಷಯ ಎಲ್ಲ ಗೊತ್ತಾದ್ಮೇಲೆ ಅವ್ರು ಖಂಡಿತ ನಿನ್ನ ಜೊತೆ ಇರೋದಿಲ್ಲ. ನಿನ್ನ ಅವರ ಸಂಬಂಧ ಮುಗೀತು. ಏನು ಹೇಳ್ತೀಯಾ? ಏನು ಸುಳ್ಳು ಹೇಳ್ತೀಯಾ ಅಂತ? ಹಾಂ ಇಲ್ಲ ಸರ್, ಬಂದ್ಬಿಡ್ತೀನಿ, ಬೇಗ ಬರ್ತೀನಿ. ರೀ, ಏನು ಈಗಿನ್ನೂ ರೆಡಿ ಆಗ್ತಾ ಇದ್ದೀರಾ? ಇಷ್ಟು ಲೇಟಾಗಿ ರಜಾ ಹಾಕಿದ್ದೀರಾ? ಇಲ್ಲ ಕಣೆ, ಅದು ಒಬ್ರು ಕ್ಲೈಂಟ್ನ ಮೀಟ್ ಮಾಡಬೇಕಾಗಿತ್ತು. ಅದಕ್ಕೆ ಅವ್ರನ್ನ ಮೀಟ್ ಮಾಡ್ಕೊಂಡು ಆಮೇಲೆ ಆಫೀಸಿಗೆ ಹೋಗ್ತೀನಿ. ಓಹೋ, ಅದಕ್ಕೇನಾ ಸಾಹೇಬ್ರು ಇಷ್ಟೊಂದು ಟಿಪ್ ಟಾಪ್ ಆಗಿ ರೆಡಿ ಆಗಿರೋದು? ಕ್ಲೈಂಟು ಗಂಡ್ಸ ಹೆಂಗೆ? ಸಾರಿ, ಆಹಾ, ನಿಮ್ಮ ಹೆಂಡತಿಯರ ಬುದ್ಧಿ ತೋರಿಸೇ ಬಿಡ್ತಿರಲ್ಲ. ಚೆನ್ನಾಗಿ ರೆಡಿ ಆಗದೆ ಇದ್ರೆ ನಿಮ್ಗೆ ಟೇಸ್ಟೇ ಇಲ್ಲ ಅಂತೀರ. ಚೆನ್ನಾಗಿ ರೆಡಿ ಆದರೆ ಈ ರೀತಿ ರಾಗ ಹೇಳಿತು. ಒಟ್ನಲ್ಲಿ ನಿಮ್ಮನ್ನು ಕಟ್ಕೊಂಡು ನಾವು ಹೆಣಗಾಡ್ತಾ ಇರ್ತೀವಿ. ಅಯ್ಯೋ, ತಮಾಷೆ ಮಾಡಿದ್ರೆ ಯಾಕ್ರಿ ನೀವು ಮೈ ಮೇಲೆ ಬಂದಂಗೆ ಆಡ್ತೀರಾ? ನೀವು ಚೆನ್ನಾಗಿ ರೆಡಿ ಆದರೆ ನನ್ನ ಖುಷಿನೇ ರೀ. ಸರಿ ಲೇಟ್ ಆಗ್ತಿದೆ, ಬಲ್ಲ. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ. ಏನಿವತ್ತು ಇಷ್ಟೊಂದು ಡವ್ ಮಾಡ್ತಿದ್ಯಾ? ಏನೋ ಸ್ಕೆಚ್ ಹಾಕಿದ್ಯಾ ಅನ್ಸುತ್ತೆ ಬೇರೆ. ಅಲ್ಲಿ ಇಟ್ಟಿದ್ದೀರಲ್ಲ ಕೋಟಿಗಟ್ಟಲೆ ದುಡ್ಡು, ಅದು ಹಂಗೆ ಲಪ್ಟಾಯಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತೇನೇನ್ರಿ ನೀವು? ಗಂಡ ಕೆಲ್ಸಕ್ಕೆ ಹೋಗುವಾಗ ಖುಷಿಯಾಗಿ ಕಳಿಸ್ಕೊಡೋದು ಹೆಂಡತಿ ಲಕ್ಷಣ ರೀ. ಸರಿ, ಬರ್ತೀನಿ. ಟೇಬಲ್ ಮೇಲೆ ಟಿಫಿನ್ ಕ್ಯಾರಿಯರ್ ಇದೆ, ತಗೊಂಡು. ಆಯಿತು. ಬಾಯ್ ರೀ, ಸಂಜೆ ಬೇಗ ಬನ್ನಿ. ಇಷ್ಟೊಂದು ದುಡ್ಡಿದೆ, ಈ ದುಡ್ಡನ್ನೆಲ್ಲ ಇಟ್ಕೊಂಡು ಏನು ಉಪ್ಪಿನಕಾಯಿ ಕೊಟ್ಟು ನೆಕ್ತಾರ? ಪಾಪ ಅತ್ತೆ ಮಾವ ಏನಾದರೂ ಒಂದು ಸ್ವಲ್ಪ ದುಡ್ಡು ಕೇಳಿದ್ರೆ ಯಾವಾಗಲೂ ದುಡ್ಡಿಲ್ಲ ಅಂತಿರ್ತಾರೆ. ಈಗ ನೋಡಿ ಹೆಂಗೆ ತಗೋತೀನಿ ದುಡ್ಡನ್ನ.
ವಾಪಸ್ ಬಂದ್ಬಿಟ್ಟಿದ್ದೀರಾ? ಹಾಂ, ಅದು ಸೂಟ್ ಕೇಸ್ನ ಸರಿಯಾಗಿ ಲಾಕ್ ಮಾಡಿದ್ದೀನೋ ಇಲ್ವೋ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೀವ್ಯಾಕೆ ನೋಡ್ತೀರಾ? ನಾನೇ ನೋಡ್ತೀನಿ ಇರಿ, ನಾನು ತಗೊಡ್ತೀನಿ. ಹಿಂಗೆ ಅಲ್ವಾ ತೆಗೆದು? ಹಾಂ, ನೋಡಿ, ಭದ್ರವಾಗಿದೆ, ನೀವೇನು ಯೋಚನೆ ಮಾಡಬೇಡಿ. ಯಾಕಂದರೆ ಈಗಿನ ಕಾಲದಲ್ಲಿ ಯಾರನ್ನೂ ನಂಬೋಕ್ಕಾಗಲ್ಲ ಕಣೆ. ಒಂದ್ಸಲ ದುಡ್ಡು ಕಳ್ಕೊಂಡೆ ಒದ್ದಾಡ್ತಾ ಇದ್ದೀನಿ. ರೀ, ನಾನಿರುವಾಗ ನೀವು ಯಾಕ್ರಿ ಯೋಚನೆ ಮಾಡ್ತೀರಾ? ನನಗೆ ಅಡುಗೆ ಮನೆಯಿಂದ ನಮ್ಮ ಬೆಡ್ರೂಮು ನೇರವಾಗಿ ಕಾಣುತ್ತೆ. ಒಂದು ಕಣ್ಣನ್ನ ನಾನು ಈ ಕಡೆನೇ ಇಟ್ಟಿರ್ತೀನಿ, ನೀವೇನು ಯೋಚನೆ ಮಾಡಬೇಡಿ. ಅದಕ್ಕೆ ನಿನ್ನ ನನ್ನ ಹೆಂಡತಿ ಅನ್ನೋದು. ಅಲ್ಲಿಡ. ಹಾಂ, ಸಮಾಧಾನನಾ? ಹಾಂ, ಬರಲ್ಲ. ಹಾಂ, ಹೋಗ್ಬನ್ನಿ. ಸದ್ಯ ಬಚಾವದೆ. ಏನಾದರೂ ಸಿಕ್ಕಾಕೊಂಡಿದ್ರೆ ಸತ್ತು ಹೋಗ್ಬಿಡ್ತಿದ್ದೆ ನಾನಿವತ್ತು. ದುಡ್ಡಿನ ಸೆಳೆತ ಇಲ್ಲಿವರೆಗೂ ಕರ್ಕೊಂಡು ಬರುತ್ತೆ. ಅಯ್ಯವ್ವ. ಸತ್ಯ, ಇಷ್ಟು ದುಡ್ಡು ಕೊಟ್ಟರೆ ಅತ್ತೆ ಮಾವ ಜಾನನ್ ಮನೆಗೆ ಸಂತೋಷವಾಗಿ ಹೋಗಿ ಬರ್ತಾರೆ. ದೇವ್ರೆ, ಒಳ್ಳೇದಕ್ಕೆ ಅಂತ ನನ್ನ ಗಂಡನ ದುಡ್ಡೇ ತೊಗೊಂಡಿದ್ದೀನಪ್ಪ, ಏನೂ ಮಾಡಬೇಡ ನನಗೆ. ಮಾವ, ಯಾಕೆ ಮಾವ ತುಂಬ ಟೆನ್ಷನಲ್ಲಿದ್ದೀರಾ? ಯಾರಿಗಾದರೂ ಫೋನ್ ಮಾಡ್ತಿದ್ರಾ? ಅವ್ರು ಎತ್ತಲಿಲ್ವಾ? ಜಾನುಗೆ ಎಷ್ಟು ಸಲ ಫೋನ್ ಮಾಡೋರು ಎತ್ತನೇ ಇಲ್ಲ. ಜಯಂತ್ ಅವ್ರಿಗೆ ಫೋನ್ ಮಾಡಿ. ಅಳಿಯಂತ್ರಿಗೆ ಮಾಡ್ಲಾ? ನನಗಿಲ್ಲಿ ಪ್ರಾಣ ಹೋಗ್ತಾ ಇದೆ. ಮತ್ತೆ 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 ನನಗೆ ಫೋನ್ ಮಾಡ್ತೀರಾ? ನಾನು ಆನ್ಸರ್ ಮಾಡಲ್ಲ. ನಾನು ಆನ್ಸರ್ ಮಾಡಲ್ಲ. ನಾನು ನಿಮ್ಮ ಫೋನ್ ತಗೊಳ್ಳಲ್ಲ. ಹೌದು, ಜಾನುವಾರು ಪ್ರಜ್ಞೆ ಇಲ್ಲ. ಏನಿವಾಗ ಪ್ರಜ್ಞೆ ಬಂದ್ಮೇಲೆ ನಿನ್ನ ಪ್ರಶ್ನೆ ಕೇಳ್ತಾರೆ ಕಣೋ. ಏನು ಉತ್ತರ ಕೊಡ್ತೀಯಾ? ಏನು ಉತ್ತರ ಕೊಡ್ತೀಯ ಹೇಳು. ಜೀವನದಲ್ಲಿ ಯಾವತ್ತೂ ನೀನು ಭಯಪಟ್ಟೋನಲ್ಲ. ಕೈ ಯಾಕೆ ನಡುಕ್ತಾ ಇದೆ ಜಯಂತ? ಯಾಕೋ ನಡುಕ್ತಾ ಇದೆ ಕೈ? ನಾನು ಇವ್ರನ್ನ ಹೇಗೆ ಫೇಸ್ ಮಾಡಲಿ? ನಾನು ಇವ್ರ ಪ್ರಶ್ನೆ ಕೇಳಿದ್ರೆ ಏನು ಉತ್ತರ ಕೊಡಲಿ? ಫೇಸ್ ಮಾಡಲಿ. ಅಳಿಯಂತ್ರು ಎತ್ಕೋತಾ ಇಲ್ಲಮ್ಮ. ಅಯ್ಯೋ, ಇಬ್ರು ಫೋನ್ ಎತ್ಕೋತಾ ಇಲ್ಲ ಅಂದರೆ ಅಲ್ಲಿ ಏನಾಗಿದೆಯೋ ಏನೋ. ಅತ್ತೆ ಹೇಳ್ದಾಗೆ ಅಲ್ಲಿ ಏನೋ ನಡೀತಾ ಇರ್ಬೋದು. ಈಗೇನು ಮಾಡೋದು ಮಾವ? ಅದೇ ನನಗೂ ಗೊತ್ತಾಗ್ತಿಲ್ಲಮ್ಮ. ನಾವೇ ಅಲ್ಲಿಗೆ ಹೋಗೋಣ ಅಂದರೆ ನಮ್ಮ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ. ಈಗ ಏನು ಮಾಡೋದು ಅಂತ ನನಗೂ ಗೊತ್ತಾಗ್ತಿಲ್ಲಮ್ಮ. ಹಾಗಂತ ಸುಮ್ಮನೆ ಇದ್ದರೆ ಅತ್ತೆ ಇನ್ನಷ್ಟು ಗಾಬರಿ ಮಾಡ್ಕೋತಾರೆ ಮಾವ. ಈ ಫೋನ್ ಎತ್ತಲಿಲ್ಲ ಅನ್ನೋ ಕಾರಣಕ್ಕೇನೆ ಅವ್ರು ತುಂಬ ಗಾಬರಿ ಮಾಡ್ಕೊಂಡಿದ್ರು ಅಂತ ಹೇಳಿದ್ರಿ. ಏನಾದರೂ ಮಾಡಬೇಕಲ್ಲ ಈಗ. ಒಂದು ಕೆಲಸ ಮಾಡ್ತೀನಮ್ಮ. ಬೆಂಕಿ ಬಿಡುವಾಗಿದ್ರೆ ನೀನು ಹೋಗಿ ನೋಡ್ಕೊಂಬಪ್ಪ ಅಂತ ಫೋನ್ ಮಾಡಿ ಹೇಳ್ತೀನಿ.
ಅವನು ಎತ್ಕೋತಾ ಇಲ್ವಲ್ಲಮ್ಮ. ಚೆಲ್ವಿಗೆ ಫೋನ್ ಮಾಡ್ತಿದ್ದೀರು. ಮಾವ ಹಲೋ. ಚೆಲ್ವಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ ಮಾವ, ನೀವು ಚೆನ್ನಾಗಿದ್ದೀರಾ? ನಾವು ಎಲ್ಲ ಚೆನ್ನಾಗಿದ್ದೀವಮ್ಮ. ಮಾವ, ವೆಂಕಿ ಅವ್ರ ಹತ್ರ ಏನಾದರೂ ಮಾತಾಡೋದಿತ್ತಾ? ನಾನು ಇವಾಗ ಅಂಗಡಿ ಹತ್ರ ಹೋಯ್ತಾ ಇವ್ನಿ, ಅಲ್ಲಿ ಹೋಗಿ ಫೋನ್ ಮಾಡ್ಕೊಡ್ಲಾ? ಇಲ್ಲಮ್ಮ, ಏನು ಪರವಾಗಿಲ್ಲ. ನೀನೇ ಅವ್ರ ವಿಷಯ ಹೇಳಿಬಿಡು. ಅದು ಏನಮ್ಮ, ತುಂಬ ಆರ್ಡ್ರ್ ಇದೆಯಾ? ಸ್ವಲ್ಪ ಬಿಡುವಾಗಿ ಏನಾದರೂ ಇದ್ದೀರಾ? ಯಾಕೆ ಮಾವ? ಅದು ಜಾನು ಎಷ್ಟು ಸಲ ಫೋನ್ ಮಾಡೋರು ರಿಸೀವ್ ಮಾಡ್ಕೊಳ್ತಾ ಇಲ್ಲ. ಅದಕ್ಕೆ ನೀವು ಸ್ವಲ್ಪ ಬಿಡುವಾಗಿದ್ರೆ ವೆಂಕಿನ ಒಂದು 2 ದಿನದ ಮಟ್ಟಿಗೆ ಜಾನು ಮನೆಗೆ ಕಳಿಸ್ಬೋದಮ್ಮ. ಮನೇಲೆಲ್ಲ ಟೆನ್ಷನ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಕೇಳ್ತಾ ಇದ್ದೀನಮ್ಮ. ಅಯ್ಯೋ ಮಾವ, ನೀವ್ ಹಿಂಗೆಲ್ಲ ಕೇಳಬಾರ್ದು, ಹೋಗ್ಬಿಟ್ ಬಾ ಅಂತ ಹೇಳ್ಬೇಕು. ಅದರಲ್ಲೂ ವೆಂಕಿಯವರು ತಂಗಿರ ವಿಷಯ ಅಂದ್ರೆ ಯಾವುದಕ್ಕೂ ಇಲ್ಲ ಅನ್ನಕ್ಕಿಲ್ಲ. ಆದರೂ ನಮ್ಮಿಂದ ನಿಮ್ಮ ಕೆಲ್ಸಗಳಿಗೆ ತೊಂದರೆ ಆಗ್ಬಾರ್ದಲ್ವ ಅಮ್ಮ? ಅಯ್ಯೋ ಮಾವ, ಹಂಗೆಲ್ಲ ಏನೂ ಇಲ್ಲ. ನಾನೀಗ ಅಂಗಡಿ ಹತ್ರ ಹೋಗಿ ಅವ್ರನ್ನ ಅಲ್ಲಿಗೆ ಹೋಗಕ್ಕೆ ಹೇಳ್ತೀನಿ. ಅಲ್ಲಿ ಹೋದ್ಮೇಲೆ ನಿಮಗೆ ಫೋನ್ ಮಾಡಕ್ಕೆ ಹೇಳ್ತೀನಿ, ಸರಿನಾ? ಸರಿಮಾ. ಸರಿ ಮಾವ, ಆಯ್ತು. ಏನಂತೆ ಮಾವ, ವೆಂಕಿ ಹೋಗ್ಬಿಡ್ತಾನಂತ? ಮೀನಾ, ಚೆಲ್ವಿಗೆ ವಿಷಯ ಗೊತ್ತಾಗಿದೆ. ಅವಳು ಹೇಳಿದ ತಕ್ಷಣ ವೆಂಕಿ ಖಂಡಿತ ಹೋಗ್ಬರ್ತಾನೆ. ಬಹಳ ಸಂತೋಷ. ನಮ್ಮನೆಯಲ್ಲೂ ಇದ್ದಾರೆ 2 ಗಂಡಸರು. ಅವರಿಗೆ ಇದೆಲ್ಲ ಯಾವುದು ಬೇಕೇ ಆಗಿಲ್ಲ. ನೀವು ಇಷ್ಟೊಂದು ಗಾಬರಿ ಆಗಿದ್ದೀರಾ, ಅವ್ರು ಮಾತ್ರ ಇದ್ಯಾವುದನ್ನು ತಲೆಗೆ ಹಚ್ಕೊಳ್ದೆ ನೆಮ್ಮದಿಯಾಗಿದ್ದಾರೆ. ಜವಾಬ್ದಾರಿ ಅಂದರೆ ಸಾಕು 3 ಮಾರು ದೂರ ಓಡ್ತಾರೆ. ಅದೇ ವೆಂಕಿನ ನೋಡಿ, ನೀವು ಕಾಲಲ್ಲಿ ತೋರಿಸಿದ್ದನ್ನ ಕಣ್ಣಿಗೆ ಒತ್ಕೊಂಡು ಮಾಡ್ತಾನೆ. ಅವನಿಂದ ಇವರಿಬ್ರು ಕಲಿಬೇಕಾದ್ದು ಬೇಕಾದಷ್ಟಿದೆ ಮಾವ. ವೆಂಕಿನೇ ನಿಮ್ಮ ನಿಜವಾದ ಮಗ, ಇವರಿಬ್ರು ಹೆಸರಿಗಷ್ಟೇ ಮಕ್ಕಳು. ಹೋಗ್ಲಿ ಬಿಡಮ್ಮ ವೀಣಾ, ಒಬ್ಬೊಬ್ಬರ ಸ್ವಭಾವ ಒಂದೊಂಥರ ಇರುತ್ತೆ. ಇವ್ರಿಗೆ ಏನು ಕೆಲಸನೋ, ಎಷ್ಟು ಬ್ಯುಸಿ ಇದ್ದಾರೋ ಏನೋ. ಹೌದು ಮಾವ, ತುಂಬ ಕೆಲಸ ಇದೆ ಪಾಪ ಅವ್ರಿಗೆ. ಈ ಪ್ರಪಂಚ ಎಲ್ಲ ಇವ್ರು ಕೆಲಸ ಮಾಡೋದ್ರಿಂದನೇ ನಡೀತಾ ಇರೋದು. ತಮ್ಮ ಜವಾಬ್ದಾರಿನ ಬೇರೆಯವ್ರ ಮೇಲೆ ಹಾಕ್ಬಿಟ್ಟು ಅವರಿಬ್ರು ನೆಮ್ಮದಿಯಾಗಿರ್ತಾರೆ, ಅಷ್ಟೇ ಕೆಲಸ ಅವ್ರಿಗಿರೋದು. ಹೋಗ್ಲಿ ಬಿಡಿ. ಅದು ತಾವು ಹೋಗೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಮ್ಮನೆಯವರು ಈ ದುಡ್ಡು ಕೊಟ್ಟಿದ್ದಾರೆ ಮಾವ. ಏನಮ್ಮ ಇದು? ಸಂತು ಕೊಟ್ನಾ? ಹೌದು ಮಾವ, ಅವರೇ ಕೊಟ್ಟಿದ್ದು. ನೀವು ಮತ್ತೆ ಅತ್ತೆ ಇಬ್ರು ಜಾನು ಮನೆಗೆ ಹೋಗಿ ಬರ್ಲಿ ಅಂತ ಅವರೇ ಕೊಟ್ಟಿದ್ದಾರೆ. ಬೇಡಮ್ಮ, ಇದನ್ನ ಅವ್ರಿಗೆ ವಾಪಸ್ ಕೊಟ್ಬಿಡು. ಅಯ್ಯೋ ಮಾವ, ನಿಮ್ದೊಳ್ಳೆ ಕತೆ. ನಮ್ಮನೆಯವ್ರು ದುಡ್ಡು ಕೊಟ್ಟಾಗ ನೀವು ತೊಗೊಂಡು ಬಿಡಬೇಕು. ಇಲ್ಲ ಅಂತಂದರೆ ಅವ್ರು ಬೇರೆ ಬೇರೆ ಇನ್ನೇನೋ ಕಾರಣ ಹೇಳ್ಬಿಟ್ಟು ಮತ್ತೆ ತಾವು ಕೊಟ್ಟಿದ್ದ ಹಣನ ವಾಪಸ್ ತೊಗೊಂಡ್ಬಿಡ್ತಾರೆ. ತಗೊಳ್ಳಿ, ನೀವು ತಗೊಳ್ಳಿ. ಹಾಗಲ್ಲಮ್ಮ ವೀಣಾ, ನಾವು ಈಗ ನಿಮ್ಮತ್ತೆ ನಾನು ಹೋದರೆ ಈ ಪರಿಸ್ಥಿತಿನಲ್ಲಿ ಇಡೀ ಮನೆ ಜವಾಬ್ದಾರಿ ನಿನ್ನ ಹೆಗಲ ಮೇಲೆ ಬೀಳುತ್ತೆ. ಹೇಗೆ ನಿಭಾಯಿಸ್ತೀಯಾ? ಅದು ಅಲ್ಲದೆ ನಿಮ್ಮತ್ತೆ ಹುಷಾರು ಬೇರೆ ಇಲ್ಲ. ಅವಳು ರೆಸ್ಟ್ ತಗೊಳ್ಳಿ, ನಾನೊಬ್ಬನೇ ಹೋಗಿ ಬರ್ತೀನಿ. ಅಯ್ಯೋ ಮಾವ, ಈ ಕೆಲಸ ಎಲ್ಲ ನನಗೆ ಯಾವ ಲೆಕ್ಕ ಹೇಳಿ? ಎಷ್ಟು ವರ್ಷದಿಂದ ನಾನು ಇದೇ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀನಲ್ಲ, ನನಗೆ ಯಾವ ಭಾರನೂ ಇಲ್ಲ. ನಾನೆಲ್ಲ ನೋಡ್ಕೋತೀನಿ. ಅದು ಅಲ್ಲದೆ ಅತ್ತೆ ಮೊದಲೇ ಗಾಬರಿ ಮಾಡ್ಕೋತಾರೆ. ಈ ಟೈಮಲ್ಲಿ ನೀವು ಅವ್ರನ್ನ ಇಲ್ಲಿ ಬಿಟ್ಟು ಹೋಗ್ಬಿಟ್ರೆ ಅವ್ರು ಮತ್ತೆ ಇನ್ನಷ್ಟು ಯೋಚನೆಗಳನ್ನ ಮಾಡ್ತಾರೆ. ಅದಕ್ಕೆ ನೀವಿಬ್ರು ಹೋಗಿ ಬರೋದೇ ಸರಿ ಮಾಮ. ಯಾಕೋ ಕಸ್ವಿಸಿ ಆಗ್ತಾ ಇದೆಯಮ್ಮ. ಈಗ ಹೇಗಿದ್ರು ಬೆಂಕಿಗೆ ಹೋಗಿ ಬರಕ್ಕೆ ಹೇಳಿದ್ದೀವಲ್ಲ, ಅವನು ಹೋದ್ರೆ ವಿಷಯ ಏನು ಅಂತ ಗೊತ್ತಾಗುತ್ತೆ. ನಮ್ಮ ಮನೆ ಪರಿಸ್ಥಿತಿ ಒಂದು ಸ್ವಲ್ಪ ಸುಧಾರಿಸ್ಲಿ, ಆಮೇಲೆ ನಾವೇ ಹೋಗಿ ಜಾನುನೇ ನಮ್ಮ ಮನೆಗೆ ಕರ್ಕೊಂಬಂದ್ಬೇಡ. ಇನ್ನೂ ಒಂದು ಕೆಲಸ ಮಾಡ್ಬೋದು. ಇನ್ನೂ ಒಂದು ಸಲ ಜಾನುಗೆ ಫೋನ್ ಮಾಡ್ತೀನಿ. ಅವಳೇನಾದ್ರು ಫೋನ್ ಎತ್ಕೊಂಡ್ರೆ ಯಾರು ಹೋಗುವ ಅಗತ್ಯನೇ ಬೇಡ. ಈ ದುಡ್ಡನ್ನು ನೀನೇ ಇಟ್ಕೊಂಡ್ಬಿಡ್ಬೋದು.